टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಂಚಕ ರೋಹನ್ ಸಾಲ್ಡಾನ ತನ್ನ ಮನೆಯ ಇಂಚಿಂಚಲ್ಲೂ ಕೂಡ ಈ ಒಂದು ಸಿಸಿ ಕ್ಯಾಮ್ರಾ ಕಣ್ಗಾವಲನ್ನೇ ಇಡಿಸಿದ್ದ. ಯಾವುದೋ ಒಂದು ಗ್ಯಾಪ್ ಕೂಡ CCTV ಬಿಟ್ಟು ಯಾವುದೇ ರೀತಿ ಚಲನವಲನ ನಡೀತಾ ಇರಲಿಲ್ಲ. ಇಲ್ಲಿ ನೋಡ್ಬೋದಾಗಿದೆ ಆತನ ಲಿವಿಂಗ್ ಏರಿಯಾದಲ್ಲಿ ಕಾಣ್ತಾ ಇರುವಂತಹ ಸಿಸಿ ಕ್ಯಾಮ್ರಾ, ಅದರ ಮೇಲೆ ಬೇಕಾದಂತಹ ಅದಕ್ಕೆ ಇರುವಂತಹ ಇಂಟರ್ನೆಟ್ ವ್ಯವಸ್ಥೆಗಳೆಲ್ಲವೂ ಕೂಡ ಇತ್ತು. ಕಂಪ್ಲೀಟ್ ಆಗಿ ಆತ ಪಾರ್ಶ್ ಆಗಿ ಇದು ಮಾಡ್ಕೊಂಡಿದ್ದಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಅದ್ರದ್ದು ಸ್ಪೀಕರ್ಸು ಕೂಡ ಇಲ್ಲಿ ಇರುವಂಥದ್ದು. ಅಂದರೆ ಬೇರೆ ಬೇರೆ ಏನಾದರೂ ಪಾರ್ಟಿಗಳ ಸಂದರ್ಭದಲ್ಲಿ ಹಾಡನ್ನು DJ ಹಾಕಲಿಕ್ಕೆ ಬೇಕಾದಂಥ ಸ್ಪೀಕರ್ಸ್ ಕೂಡ ಇತ್ತು. ನೋಡ್ಬೋದು ಆ ಭಾಗದಲ್ಲೂ ಕೂಡ ಒಂದು ಕ್ಯಾಮರಾ ಇದೆ. ಸೊ ಇಲ್ಲಿ ಸಂಪೂರ್ಣವಾಗಿ 4 ಮೂಲೆಯಲ್ಲೂ ಕೂಡ ಕ್ಯಾಮ್ರಾ. ಈ ಲಿವಿಂಗ್ ಏರಿಯಾದ ಇನ್ನೊಂದು ಭಾಗದಲ್ಲೂ ನೋಡ್ಬೋದಾಗಿದೆ, ಅಲ್ಲೂ ಕೂಡ ಕ್ಯಾಮ್ರಾ ಇದೆ. ಸೊ ಇನ್ನೊಂದು ಇದರದ್ದು ವಿಶೇಷ ಅಂತ ಹೇಳಿದರೆ ಇವರ ಏನು ಗೆಸ್ಟ್ ಬೆಡ್ರೂಮ್, ಈತ ಗೆಸ್ಟ್ಗಳಿಗೆ ಬಂದಂಥವರಿಗೆ ಒಂದು ಬೆಡ್ರೂಮನ್ನು ಕೂಡ ಕೊಡ್ತಾ ಇದ್ದ. ವಿದೇಶಿ ಮಹಿಳೆಯರು, ವಿದೇಶಿ ಯುವತಿಯರೆಲ್ಲರೂ ಕೂಡ ಈ ಒಂದು ಗೆಸ್ಟ್ ಆಗಿ ಬರ್ತಾ ಇದ್ರು. ಸೊ ಅವರಿಗೆ ಈ ಒಂದು ಬೆಡ್ರೂಮನ್ನು ಕೊಡ್ತಾ ಇದ್ದ. ಯಾರು ಕೂಡ ಬೆಡ್ರೂಮ್ಗೆ CC ಕ್ಯಾಮ್ರಾ ಹಾಕೋದಿಲ್ಲ, ಆದರೆ ಇಲ್ಲಿ ನೋಡ್ಬೋದಾಗಿದೆ ಈತ ಬೆಡ್ರೂಮ್ಗೂ ಕೂಡ CC ಕ್ಯಾಮ್ರಾ ಹಾಕೊಂಡಿದ್ದ. ಇಲ್ಲಿ ಗೆಸ್ಟ್ಗಳು ಬರ್ತಾ ಇದ್ರು, ಗೆಸ್ಟ್ಗಳು ಏನೇನು ಮಾಡ್ತಾ ಇದ್ರು ಗೊತ್ತಿಲ್ಲ. ಸೊ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾ ಇತ್ತು. ಸೊ ಬೆಡ್ರೂಮ್ಗೆ CC ಕ್ಯಾಮ್ರಾ ಹಾಕುವಂಥ ಅವಶ್ಯಕತೆ ಏನಿದೆ ಅನ್ನೋದು ಕೂಡ ಪೊಲೀಸ್ ವಿಚಾರಣೆಯಲ್ಲಿ ಬರಬೇಕಾಗಿರುತ್ತೆ. ಸೊ ಗೊತ್ತಾಗಬೇಕಾಗಿರುತ್ತೆ. ಸೊ ಆತ ಕೇವಲ ಗೆಸ್ಟ್ ರೂಮಿಗೆಲ್ಲ ಆತನ ಬೆಡ್ರೂಮ್ ನೋಡ್ತಾ ಹೋಗೋದಾದರೆ ಅಲ್ಲೂ CC ಕ್ಯಾಮ್ರಾ ಇರ್ಬೋದು ಅನಿಸುತ್ತೆ. ಅದನ್ನು ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ಬೋದಾಗಿದೆ, ಇಲ್ಲೂ ಕೂಡ CC ಕ್ಯಾಮ್ರಾ ಇರುವಂಥದ್ದು. ಆ CC ಕ್ಯಾಮ್ರಾಕ್ಕೆ ಸದ್ಯಕ್ಕೆ ಪೊಲೀಸರೇನೋ ಟೇಪ್ ಹಾಕಿರ್ಬೋದು. ಸೊ ಇಲ್ಲೂ ಕೂಡ ಆ ಒಂದು CC ಕ್ಯಾಮ್ರಾವನ್ನು ಹಾಕಿದ್ದಾನೆ. ಒಟ್ಟಾರೆ ಎಂಟ್ರೆನ್ಸ್ನಲ್ಲಿ ಸಾಕಷ್ಟು ಬೃಹತ್ ಮಟ್ಟದ, ಅಂದರೆ ಏನು ತುಂಬ ಕ್ವಾಲಿಟಿ ಇರುವಂತಹ CC ಕ್ಯಾಮ್ರಾವನ್ನು ಮನೆಯ ಎಂಟ್ರೆನ್ಸ್ನಲ್ಲಿ ಹಾಕಿರುವಂಥದ್ದು. ಅಲ್ಲಲ್ಲಿ ಮನೆ ಸುತ್ತಮುತ್ತ ಎಲ್ಲ ರೀತಿಯ CC ಕ್ಯಾಮ್ರಾಗಳನ್ನು ಹಾಕೊಂಡಿದ್ದಾನೆ. ಸೊ ಈ CC ಕ್ಯಾಮ್ರಾದ ಅಸಲಿಯತ್ ಏನು ಅನ್ನೋದು ತನಿಖೆ ಬಳಿಕ ಬೆಳಕಾಗಲಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.